ಹೇ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಸ್ವಲ್ಪ ಬ್ಯುಸಿಯಾಗಿದೆ, ಆಫೀಸ್ ವರ್ಕೆಲ್ಲ ಇತ್ತು. ಸೊ ಹೊಸ ಅಕ್ಕಿಗಳು ತಂದಿದ್ದೀನಿ, ಪ್ಲಸ್ ಹೊಸ ರ್ಯಾಬಿಟ್ ಬೇರೆ ನೋಡ್ಬೋದು ನೀವು. ಹೇಗಿದೆ ನೋಡಿ, ಚಿಕ್ಕದು ತೊಗೊಂಬಂತೀನಿ. ಇದು ತಂದಿರೋದು ನಾನು ಮೊನ್ನೆನೇ. ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಬಲೆ ಇಲಿ ಥರ ಕಾಣಿಸ್ತವನೆ. ಇನ್ನೂ ಹೆಸರು ಇಕ್ಕಿಲ್ಲ ಏನಂತ. ಓಕೆ, ಸೊ ಹಾಗೆ ಬನ್ನಿ, ಹೊಸ ಅಕ್ಕಿ ನಾನು ತೋರಿಸ್ತೀನಿ ಯಾವ್ದು ತಂದಿದ್ದೀನಿ ಅಂತ. ಆ್ಯಂಡ್ ಜೊತೆಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬೇರೆ ಇದೆ. ಏನಂದರೆ ನಮ್ಮ ಹತ್ರ ಒಂದು ಮಕ್ಷಿ ಪಟ್ಟ ಇತ್ತಂತ ನಿಮಗೆ ಹೇಳಿರ್ತೀನಿ ಪ್ರೀವಿಯಸ್ ವಿಡಿಯೋಲ್ಲಿ. ಸೊ ಆ ಮಕ್ಷಿ ಪಟ್ಟ 1 hour 30 ನಿಮಿಷ ಆಡ್ತಾಯಿತ್ತು ಸಿಂಗಲ್. ಓಕೆ, ಸೂಪರಾಗಿ ಆಡ್ತಾಯಿತ್ತು. ಏಟ್ ಎಕ್ಕೊಂಬಿಟ್ಟಿತ್ತು, ಏಟೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಏನಾಯ್ತು ಅಂದರೆ 2 ವಾರದ ಮುಂಚೆ ಸಂಡೇ ದಿನ ಬಿಟ್ಟಿದ್ದು ಅದನ್ನ. ಬೆಳಗ್ಗೆ ಬಿಟ್ಟೆ, ಆಡ್ಬಿಟ್ಟು ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ತು ಈ ಗೇರ್ವಾ ಪಟ್ಟ ಜೊತೆ. ಓಕೆ, ಸೊ ಗೇರ್ವಾ ಜೊತೆನೇ ಆಡಿಸ್ತಾಯಿದ್ದೆ ಅದನ್ನ ಸೇರಿಸ್ಬಿಟ್ಟು. ಚೆನ್ನಾಗಿ ಆಡ್ತಾರೆ ಇಬ್ಬರು ಸೇರಿದ್ರೆ. ಆಡ್ತಾರಂತಲ್ಲ, ಆಡ್ತಾಯಿದ್ರು. ಏನಕ್ಕಂದರೆ ಇವಾಗ ಇಲ್ಲ ಅದು. ಮತ್ತು ಅದೇನಾಯ್ತು ಅಂದರೆ ಬೆಳಿಗ್ಗೆ ಆಡಿಸಿ ಇಳಿಸಿದೆ ಸಂಡೇ ದಿನ. 2 ವಾರ ಆಗಿದೆ ಆಲ್ಮೋಸ್ಟ್. ಈ ಸಂಡೇ ಅಲ್ಲ, ಅದಕ್ಕಿಂತ ಮುಂಚಿನ ಸಂಡೇ. ಸೊ ಆಡಿ ಇಳೀತು ಕರೆಕ್ಟಾಗಿ. ಮತ್ತೇನು ಮಾಡಿದೆ, ನಾನು ದೌಲತ್ ಬಂದುಬಿಟ್ಟು 3 ಗಂಟೆ ನೋಡೋದು ಸ್ವಲ್ಪ ಬಿಸಿಲಿದೆ ಅಂತ. ಸೊ ಆಡಿಸ್ಬಿಟ್ಟೆ. ಆಡಿಸಿದಾಗ ಗೇರ್ವಾನ ಬಿಟ್ಟಿಲ್ಲ ಇಲ್ಲ ಈ ಟೈಮು, ಇದನ್ನ ಬಿಟ್ಟಿದ್ದೆ, ಈ ಧೂಮ ಬಲೆಕಂತ್ರಿ ಏನು ಮಾಡತ್ತಂದರೆ ಒಂದು 10 ನಿಮಿಷ ಆಡ್ಬಿಟ್ಟು ಅಕ್ಕಿನ ಮೇಲೆ ಬಿಟ್ಬಿಟ್ಟು ಬಂದ್ಬಿಡೋದು ಕೆಳಗಡೆ ಅದ್ರ ಪಾಡಿಗೆ. ಓಕೆ, ಸೊ ಏನು ಮಾಡಿದೆ, ಇದು ಇಳಿದ್ಬಿಟ್ಟಿದೆ. ಆ ಮಕ್ಷಿ ಅದ್ರ ಪಾಡಿಗೆ ಈ ಆ್ಯಂಗಲಲ್ಲಿ ಆಡ್ತಾಯಿದ್ದೆ, ಇಲ್ಲೋ ಈ ಕಡೆ ಈ ಸೈಡಲ್ಲಿ ಕರೆಕ್ಟಾಗಿ ಆಡ್ತವನೆ, ಸಖತ್ತಾಗಿ ಆಡ್ತವನೆ. ಓಕೆ, ಜಾಸ್ತಿ ಹೈಟ್ ಎಲ್ಲ ಹೋಗಲ್ಲ ಫ್ರೆಂಡ್ಸ್ ಅದು, ಮತ್ತು ಜಾಸ್ತಿ ದೂರ ಬರ ಎಲ್ಲ ಹೋಗಲ್ಲ. ಒಂದು 500 ಮೀಟರ್ಸಲ್ಲಿ ಆಡುತ್ತೆ ಸುತ್ತಮುತ್ತ. ಓಕೆ, ಸಖತ್ತಾಗಿ ಆಡ್ತು, ಸಖತ್ ಅಂದರೆ ಕರೆಕ್ಟಾಗಿ ಆಡ್ತಾಯಿದೆ. ಏನಾಯ್ತು ಅಂದರೆ ಈ ಕಡೆಯಿಂದ ದೊಡ್ಡ ಮೋಡ ಬಂತು ಫ್ರೆಂಡ್ಸ್, ಫುಲ್ಲು ಡಾರ್ಕು, ಫುಲ್ಲು ಮಳೆ ಥರ ಬಂದಿದೆ. ಮಳೆ ಫುಲ್ಲು ಜೋರು, ಮಳೆ ಫುಲ್ಲು ಜೋರು ಅಂದರೆ ಫುಲ್ ಜೋರು. ಅಕ್ಕಿ ಪಾಪ ಏನು ಮಾಡೋದು, ಅಕ್ಕಿ ಟ್ರೈ ಅಂತ ಅಲ್ಲ, ಅದು ಇಳಿಯೋಕೆ ಆಗ್ತದಿಲ್ಲ ಅದರಲ್ಲಿ. ಆ ಪಟ್ಟ ಎಂಥ ಪಟ್ಟ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಹತ್ರ ಸಿಗೋಲ್ಲ ನನಗೆ. ಮತ್ತೆ ಏನಕ್ಕಂದರೆ ಅದು ತಂದಿರೋದು ಹೊರಗಡೆಯಿಂದ, ಅವ್ರಿಗೂ ಯಾರೋ ಸೇಲ್ ಮಾಡಿದ್ರಂತೆ. ಅದು ಎಲ್ಲಿಂದ ಬಂತಂತ ನನಗೂ ಗೊತ್ತಿಲ್ಲ, ಎಲ್ಲಿ ಸಿಗತ್ತೆ ಹತ್ರ ಪಟ್ಟ. ಅದೃಷ್ಟವಾಗಿ ಆ ಒಳ್ಳೆ ಪಟ್ಟ ನಂಗೆ ಸಿಕ್ಕಿತ್ತು. ಜೋರು ಮಳೆಯಿಂದ ಅದು ಇಳಿಯೋಕ್ಕಾಗಿಲ್ಲ. ಒಂದೇ ರೂಟ್ ಹೊಡೆದಿದ್ದು, ಬಂದಿಲ್ಲ. 2 ವಾರ ಆಗಿದೆ ಫ್ರೆಂಡ್ಸ್. ರಿಂಗೆಲ್ಲ ಹಾಕಿದೆ ಕಾಲಲ್ಲಿ. ಯಾರೋ ಹಿಡ್ದಿರ್ತಾರೆ ಫ್ರೆಂಡ್ಸ್ ಅದು. ಏನಕ್ಕಂದ್ರೆ ಜಾತಿ ಅಕ್ಕಿ ಎಲ್ಲೋ ಏರಿಯಾ ಮಿಸ್ ಆಗಿ ಎಲ್ಲೋ ಒಂದು ಕಡೆ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಯಾರೋ ಹಿಡ್ದಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಲಕ್ಕು, ಒಳ್ಳೆ ಪಟ್ಟ ಸಿಕ್ಕಿರತ್ತೆ. ರಿಂಗ್ ಬೇರೆ ಹಾಕಿದೆ. ಜನಗಳಿಗೆ ನಿಯತ್ತಿಲ್ಲ ಅಂತ ಗೊತ್ತಲ್ಲ, ಫ್ರೀಯಾಗಿ ಸಿಕ್ಕಿರೋದು ಕೊಡ್ತಾರೆ ಅವರು. ನಿಯತ್ತಿಲ್ಲ ಜನಗಳಿಗೆ. ನಿಯತ್ತಂತ ಮನುಷ್ಯನಿಗೆ ನಿಯತ್ತು ಹೋಗ್ಬಿಟ್ಟಿದೆ ಆಯಿತಾ. ಫ್ರೀಯಾಗಿ ಸಿಕ್ಕರೆ ಅಬ್ಬಬ್ಬ ಆಯ್ಕೊಂಬಿಡೋಣ ಅಂತ. ಓಕೆ, ಸೊ ಬಿಡಿ, ಆಗಿರೋದಾಗಾಯಿತು. ಕೆಳಗಡೆ ಇರೋ ತನಕ ಕೈಯಲ್ಲಿ ಅಕ್ಕಿ, ನಮ್ಮ ಅಕ್ಕಿ ಆಕಾಶದ ಮೇಲೆ ಹಾಕೋದ್ಮೇಲೆ ಅದ್ರ ಮೂಡ್ ಮೇಲೆ ಇರೋದು, ಹಿಡಿಯೋದು ಬಿಡೋದು ಬರೋದು ಏನು ಅಂತ. ಅದ್ರ ಒಂದು ಮಾತು ಹೇಳ್ತೀನಿ, ಸಖತ್ ಅಕ್ಕಿ ನಿಜವಾಗ್ಲೂ ಅಂತೀನಿ. 0 ಕಲ್ಲಿ, ಅರ್ಧ ಕಲ್ಲಿ ಅಂದ್ಕೊಳ್ಳಿ, ಅರ್ಧ ಕಲ್ಲಿ ಪಟ್ಟ 1.5 hour ಕೊಡ್ತಾಯಿತ್ತು ಸಿಂಗಲು. ಚಮಕ್ಕೆ ಹಿಡಿತಾಯಿದ್ದಿಲ್ಲ, ಸಖತ್ತಾಗಿ ಆಡ್ತಾಯಿತ್ತು. ಬಿಡಿ, ನನ್ನ ಬ್ಯಾಡ್ ಲಕ್ಕು. ಒಬ್ರಿಗೆ ಹೇಳಿದ್ದೀನಿ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ, ಬಾಬಿ ಅವರು ಒಳ್ಳೆ ಕಲೆಕ್ಷನ್ ಇಕ್ಕಿತಾರಂತೆ. ಅವ್ರ ನಂಬರಲ್ಲಿ ಹಾಕಿದ್ರು ವಿಡಿಯೋಲ್ಲೇ, ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವ್ರು ಹೇಳಿದ್ರು ಬನ್ನಿ, ಒಂದು ಪಟ್ಟಗಳಂತೂ ಸದ್ಯಕ್ಕಿಲ್ಲ, ಸೀಸನ್ ಮುಗ್ದಿದೆ. ಸೊ ಒಂದು 6 hour ಆಡ್ತಾಯಿದ್ದೆ ಒಂದು ಪಿಲಾಂಕ, ಅದು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ದೊಡ್ಡ ಹಕ್ಕಿ ತೊಗೊಂಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಡ್ಸೋಕ್ಕೆ. ನನಗೆ ಪಲ್ಸೋದು ಸ್ವಲ್ಪ ಕಷ್ಟ. ಏನಕ್ಕಂದ್ರೆ ನಿಮ್ಗೆ ಗೊತ್ತಲ್ಲ, ಮಕ್ಷಿ 1 ವಾರ ತಿಂಗಳು ಇದ್ಬಿಟ್ಟು ನಮ್ಮ ಮನೆ ಮೇಲೆ ಇಲ್ದಿಲ್ಲ. ಓಕೆ, ಸೊ ದೊಡ್ಡ ಅಕ್ಕಿ ಬೇಡ ಅಂತ ಆಮೇಲೆ ಅದೇ ಹೇಳಿದ್ರು. ಪಟ್ಟಗಳು ಬೇಕಂದರೆ ಒಂದು 2 ತಿಂಗಳಾದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ 2 ತಿಂಗಳಾದಮೇಲೆ ಹೋಗಿ ಪಟ್ಟ ಇಸ್ಕೊಳ್ಳೋಣ. ಏನಕ್ಕಂದ್ರೆ ಅವ್ರ ಹತ್ರ ಒಳ್ಳೆ ಕಲೆಕ್ಷನ್ ಇದೆ. ಅವ್ರ ವೀಡಿಯೋಲ್ಲಿ ನೋಡಿದ್ದೆ, ಸಖತ್ತಾಗಿದೆ. ಓಕೆ, ಸೊ ನೋಡೋಣ, ಒಂದು ಜೊತೆ ಪಟ್ಟ ಅವ್ರು ಕೊಟ್ಬಿಟ್ರೆ ಚೆನ್ನಾಗಿರೋದು. ಅವ್ರ ಹತ್ರ ಹಳೆ ಲೈನ್ಗಳಿದೆ. ಸೊ ಈಸ್ಕೊಂಬಂದ್ಬಿಟ್ಟು ಆಡ್ಸೋಣ ಅಂತ ಇದ್ದೀನಿ. ಅವ್ರ ಹತ್ರ ಒಂದು ಅಕ್ಕಿ ಟ್ರೈ ಮಾಡೋಣ ಹೇಗೆ ಆಡತ್ತಂತ. ಮತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, 1-2 ಅಕ್ಕಿ ಸೆಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಸಬ್ಜಾ ಮತ್ತು ಇದು ಒಂದು ಧೂಮ. ಓಕೆ, ಸೊ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನಿಲ್ಲ. ಯಾರಾದರೂ ಈಸ್ಕೊಂಡ್ರೆ ಓಕೆ, ಇಲ್ಲಾಂದರೆ ಮಾರ್ಕೆಟ್ಗೆ ಹಾಕ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಒಂದು ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಸುಮ್ಮನೆ ಆಡ್ದಿರ ಅಕ್ಕಿ. ಏನಕ್ಕಂದ್ರೆ ನಾನೇ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋಲ್ಲಿ, ಅಕ್ಕಿಗಳು ಆಡತ್ತೆ ಒಂದಿನ ಅಂತ. ಇದು ಸುಮಾರು ಟ್ರೈ ಮಾಡಿದೆ, ಆಡ್ತಾಯಿಲ್ಲ.
ಅದೇನು ಫಾಲ್ಟ್ ಅಂತ ನನಗೂ ಗೊತ್ತಿಲ್ಲ. ಓಕೆ, ಸೊ ಅದು ಕೊಟ್ಬಿಟ್ಟು ಬೇರೆ ಅಕ್ಕಿ ತರೋಣ ಅಂತ ಇದ್ದೀನಿ, ನೋಡೋಣ. ಇನ್ನು ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ. ಬಾಬಿ ಅಣ್ಣ ಹತ್ರ ಒಂದು ಜೊತೆ ಪಟ್ಟ ಇಸ್ಕೊಂಬರ್ಬೇಕು. ಪಟ್ಟಾಗ ಅವ್ರು 2 ತಿಂಗಳು ಹೇಳಿದ್ದಾರೆ. ಸೊ ವೆಯ್ಟ್ ಮಾಡೋಣ, ನೋ ಪ್ರಾಬ್ಲಮ್. ಏನಕ್ಕಂದರೆ ಇವಾಗ ನನಗೆ ಕೆಲಸ ಬೇರೆ ಜಾಸ್ತಿ ಇದೆ. ಕಂಪ್ನಿ ಬೇರೆ ನಂದಿರೋದು ITPL 30 ಕಿಲೋಮೀಟ್ರ್ ಈ ಕಡೆಯಿಂದ 30 ಕಿಲೋಮೀಟ್ರ್ ಆ ಕಡೆಯಿಂದ 60 ಕಿಲೋಮೀಟ್ರ್ ಡೈಲಿ ಟ್ರಾವೆಲಿಂಗು. ಡೈಲಿ ಅಂತ ಅಲ್ಲ, 3 ದಿನ ವರ್ಕ್ ಫ್ರಮ್ ಆಫೀಸು, 2 ದಿನ ವರ್ಕ್ ಫ್ರಮ್ ಹೋಮು, ಹೈಬ್ರಿಡ್ ಸಿಸ್ಟಮು. ಸೊ ಓಕೆ, ಸೊ ನಾನು ಕೆಲಸ ಮಾಡೋದು ಕ್ಯಾಬ್ ಜಾಮ್ನಿಯಲ್ಲಿ, ನೆಟ್ವರ್ಕ್ ಇಂಜಿನಿಯರು. ಓಕೆ, ಒಂದಿನ ಆಫೀಸಲ್ಲೂ ವ್ಲಾಗ್ ಮಾಡೋಣ. ಸದ್ಯಕ್ಕೆ ಆ ಪ್ಲ್ಯಾನ್ ಇಲ್ಲ. ಓಕೆ, ಬನ್ನಿ ಹೊಸ ಅಕ್ಕಿಗಳು ತೋರಿಸ್ತೀನಿ. ಸೊ ಹೊಸ ಅಕ್ಕಿ ನೋಡಬೇಕಂದ್ರೆ ಇದು ಗುಲ್ದಾರೆನ್ನು ಹಿಂದ್ಗಡೆ ಇರೋದು. ಇದು ನಮ್ಮ ಮಕ್ಷಿ ಪಟ್ಟ ದೊಡ್ಡದಾಗ್ಬಿಟ್ಟಿದೆ, 2 ತಿಂಗಳಾಗಿದೆ. ಒಂದು ಕಲ್ಲಿ, ಇನ್ನೂ ಒಂದು ಕಲ್ಲಿ ಆಗಿಲ್ಲ, ಅರ್ಧ ಕಲ್ಲಿ ಆಗಿದೆ. ಇನ್ನು ನಾನು ಆಡಿಸ್ತಲ್ಲ ಸದ್ಯಕ್ಕೆ. ಓಕೆ, ಸೊ ನಾನು ಹೊಸ ಅಕ್ಕಿ ಇದು ಗುಲ್ದಾರೆನ್ನು. ಅವರು ಬಾಲ ಕಟ್ಟಿ ಆಡಿಸ್ತಾ ಇದ್ರಂತೆ ನೋಡಿ, ಬಾಲ ಕಟ್ಟಿರುತ್ತೆ. 5 ಅವರ್ ಆಡ್ತಾಯಿತ್ತು. ಓಕೆ, 5 ಅವರ್ ಆಡ್ತಾಯಿತ್ತು, ತೊಗೊಳ್ಳಿ ಆಡಿಸ್ಕೊಳ್ಳಿ ಅಂತ ಕೊಟ್ಟರು. 1000 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ಗುಲ್ದಾರ್ ಹೆಣ್ಣು ಇದು ಆ್ಯಕ್ಚುಲಿ. ನೋಡಿ, ಬಾಲ ನೋಡ್ಬೋದು ನೀವು, ಕಟ್ಟಿರುತ್ತೆ. ಮತ್ತು ನಮ್ಮ ಮಕ್ಷಿ ಪಟ್ಟ ಅಂತೂ 100% ಪರ್ಫಾರ್ಮೆನ್ಸ್ ಇದೆ ಫ್ರೆಂಡ್ಸ್. ಸದ್ಯಕ್ಕೆ ಇವಾಗ ಬಿಡೋಕ್ಕೆ ಹೋಗಲ್ಲ. ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅಂದರೆ 8 ಎಕ್ಕಿಸ್ಬಿಟ್ಟು ಸೀಸರ್ ಹೊಡೆದು ಬಿಡೋಣ ಅಂತ. ಏನಕ್ಕಂದರೆ ಇದ್ರಪ್ಪ ಒಳ್ಳೆ ಆಟ. ನನ್ನ ಹತ್ರ ಇದೇ ಒಂದು ಲೈನ್ ಇರೋದು, ಇದು ಹೋಗ್ಬಿಟ್ರೆ ಸಿಗಲ್ಲ ಮತ್ತೆ ನನಗೆ. ಹೇಳಿದ್ನಲ್ಲ, ಆ ಗಂಡು ಮಾರ್ಕೆಟಿಂದ ತಂದಿದ್ದು, ಅದೇ ಯಾರ್ದು ಗಂಡು ಅಂತ ಗೊತ್ತಿಲ್ಲ. ಮನೆಗೆ ಹೋಗಿರೋದು ಪಕ್ಕ ಗಂಡು, ಆರ್ಬಿಟ್ಟು ಯಾರ್ದು ಅಂತ ಗೊತ್ತಿಲ್ಲ, ಮಾರ್ಕೆಟಿಂದ ತಂದಿರೋದು. ಸೊ ಇದೇನಾದರೂ ಚೆನ್ನಾಗಿ ಆಡ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಅಂದರೆ ಸೀಸರ್ ಹೊಡೆದ್ಬಿಟ್ಟು ದೊಡ್ಡಕ್ಕಿ ಮಾಡ್ಕೊಳ್ಳೋಣ ಅಂತಿದ್ದೀನಿ ಮಕ್ಷಿಗೆ. ಓಕೆ, ಈ ಗುಲ್ದಾರೇನೋ ನಮ್ಮ ಹತ್ರ, ಅವ್ರ ಹತ್ರ ಫುಲ್ ಲೈನೇ ಇದೆ, ಹಳೆ ಲೈನ್ ಪಟ್ಟ ಇದು. ಇದು ಹೋದ್ರೂ ಹೋಗಲ್ಲ. ಏನಕ್ಕಂದ್ರೆ ಇನ್ನು 10ಗೆ ಬಿಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಈ ಶನಿವಾರ ಬಿಡೋಣ ಅಂತ ಇದ್ದೀನಿ, ರಿಲೀಸ್ ಮಾಡೋಣ ಅಂತ ಇದ್ದೀನಿ ಆರ್ಸೋಕ್ಕೆ. ಆಲ್ರೆಡಿ 10 ಡೇಸ್ ಆಗಿದೆ. ಇನ್ನೂ ಒಂದು 5-6 ದಿನ ಬಂದ್ ಮಾಡಿ ಇಕ್ಕಣ. ನಾನು ಟೇಪ್ಗೆ ಹಾಕಿಲ್ಲ ಫ್ರೆಂಡ್ಸ್, ಗುಡಲ್ಲಿ ಇಕ್ಕಿದ್ದೀನಿ. ರೆಕ್ಕೆ ಫ್ರೀ ಮಾಡೋಕ್ಕೆ ಮನೆ ಒಳಗಡೆ ನಾನು ಫ್ರೀ ಮಾಡೋಕ್ಕೆ ಬಿಡ್ತೀನಿ. ಮತ್ತು ಇನ್ನೊಂದು ಇದು ಗುಲ್ದಾರ್ ಪಿಲಾಂಕ. ಇದು ಬಲೆ ಚಮಕ್ ಫ್ರೆಂಡ್ಸ್, ಹತ್ರ ಹೋದ್ರೆ ಓಡೋಗ್ಬಿಡುತ್ತೆ. ಇದೊಂದು ಗುಲ್ದಾರ್ ಪಿಲಾಂಕ ತಂದಿದ್ದೀನಿ. ಓಕೆ, ಸೊ ಅವ್ರ ಹತ್ರ ಅಂತಂದಿರೋದು, ಗುಲ್ದಾರ್ ಏನು ಕೊಟ್ಟಿದ್ದಾರಲ್ಲ ಅವ್ರ ಹತ್ರನೇ 1200 ಕೊಟ್ಟೆ. ಬಲೆ ಟೆಂಪರು. ಸೊ ಏನು ಪ್ಲ್ಯಾನ್ ಹಾಕಿದ್ದೀನಿ ಅಂದರೆ ಇದರಲ್ಲಿ ಪಟ್ಟ ಮಾಡಿಸಿ ಆಡ್ಸೋಣಂತ. ಮತ್ತು ಇನ್ನೊಂದು ಇದು ರೇಗ್ದಾರ್ ಗಂಡು, ಒಳ್ಳೆ ಪರ್ಫಾರ್ಮೆನ್ಸು. ಇದು ವಯಸ್ಸಾಗಿದೆ ಸ್ವಲ್ಪ ಗಂಡು. ಓಕೆ, ಸೊ ಈ ಗಂಡನ್ನು ಕುಂದ ಹೊಡೆದಿದ್ದೀನಿ. ಈ ಗಂಡು ಮತ್ತು ಗುಲ್ದಾರ್ ನೋಡ್ಬೋದು, ಕುಂದ ಹೊಡೆದಿದ್ದೀನಿ. ಬಲೆ ಟೆಂಪರ್ ಇಬ್ಬರಿಗೆ, ಒಳ್ಳೆ ಟೆಂಪರ್, ಒಳ್ಳೆ ಆಟ ಇದೆ. ಓಕೆ, ಸೊ ಇದು ಬ್ರೀಡಿಂಗ್ ಪರ್ಪಸ್ಗೆ ಇಟ್ಕೊಂಡಿದ್ದೀನಿ. ಓಕೆ, ಹೆಣ್ಣುಗಳಿದೆ ನಮ್ಮ ಹತ್ರ, ಇನ್ನು ಮಸ್ತಿಯಲ್ಲಿಲ್ಲ. ಇದು ಹೆಣ್ಣು ಅದು ಬಿಡಿ, ಇದು ಮತ್ತು ಅದು ವೇಸ್ಟ್ ಹೆಣ್ಣು, ಅದು ಆಡ್ತಾ ಇಲ್ಲ. ಅಪ್ಪ ಅಮ್ಮನೇ ಆಡಿಲ್ಲ ಅಂದರೆ ಪಟ್ಟ ಮಾಡಿಸ್ಬಿಟ್ಟು ಅಂತ ಹೇಳಿದ್ನ ಫ್ರೆಂಡ್ಸ್. ಓಕೆ, ಸೊ ಬೇರೆ ಏನು ತಂದಾಕ್ತೀನಿ. ಈ ಒಂದು ಹೆಣ್ಣು ಸಕ್ಕತ್ತಾಗಿ ಆಡ್ತಾಯಿದೆ ನನ್ನ ಧೂಮ ಹೆಣ್ಣು. ಸೊ ಸ್ವಲ್ಪ ದೊಡ್ಡದಾಗಲಿ ಅಂತ ಕಾಯ್ತಾ ಇದ್ದೀನಿ, ನೋಡೋಣ. ಸ್ವಲ್ಪ ಇನ್ನೂ 1-2 ಕಲ್ಲಿ ಉದುರಿಸ್ಕೊಳ್ಳಿ, ಮಸ್ತಿಗೆ ಬರಲಿ. ಗುಲ್ದಾರ್ಗೆ ಅಥವಾ ರೇಗ್ದಾರ್ಗೆ ಹಾಕ್ಬಿಟ್ಟು ಪಟ್ಟ ಮಾಡಿಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದೇ ನಮ್ಮ ಹೊಸ ಇದು ಬರ್ಡ್ಸು ತಂದಿರೋದು. ವಿಡಿಯೋ ನೋಡ್ಬಿಟ್ಟು ಹೇಳಿ ಪಟ್ಟಗಳು ಹೇಗಿದೆ ಅಂತ. ಚೆನ್ನಾಗಿದೆ ಅಂತ ಅನ್ಕೊತೀನಿ, ನಿಮಗೆ ಇಷ್ಟ ಆಗತ್ತಂತ ಅನ್ಕೊತೀನಿ. ಆಟ ತೋರಿಸ್ತೀನಿ ಫ್ರೆಂಡ್ಸ್, ಮಕ್ಷಿದಂತೂ ತೋರ್ಸೋಕ್ಕಾಗಿಲ್ಲ. ಶಾರ್ಟ್ಸಲ್ಲಿ 1-2 ಹಾಕಿದ್ದೀನಿ ಶಾರ್ಟ್ಸು, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಮಕ್ಷಿ ಆಟ ಸಖತ್ತಾಗಿ ಆಡಿದೆ, ಅದು ಹೊಡೈತಲ್ಲ ಪಟ್ಟ, ಸಖತ್ತಾಗಿ ಆಡಿದೆ. ಚೆಕ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಓಕೆ, ಸೊ ನೋಡೋಣ. ಮತ್ತು ಇನ್ನೂ ಒಂದು ಹೊಸ ನ್ಯೂಸ್ ಏನಂದರೆ, ನಮ್ಮದು ಶ್ರೀಲಂಕಾ ಹೆಣ್ಣು, ಅದರ ಮಕ್ಷಿ ಅವರಮ್ಮ, ಇದು ರೀಸೆಂಟ್ ನಮ್ಮ ಪಟ್ಟ ಆಗೈತಲ್ಲ ಮನೆ ಪಟ್ಟದು, ಆ ಮಕ್ಷಿ ಹೆಣ್ಣು ಮೊಟ್ಟೆ ಇಕ್ಕಿದೆ ಈ ಗಂಡು ಜೊತೆ. ಏನಕ್ಕಂದ್ರೆ ಮಕ್ಷಿ ಗಂಡಂತೂ ಓಡಾಯ್ತು, ಇನ್ನು ನೋಡ್ಬೋದು ಮೊಟ್ಟೆ ಮೇಲೆ ಕುತ್ಕೊಂಡಿದೆ. ಓಕೆ, ಕಾವು ಕೊಡ್ತಾ ಇದೆ. ಇನ್ನು 1-2 ವಾರ ಆಗತ್ತೆ ಫ್ರೆಂಡ್ಸ್ ಮೊಟ್ಟೆ ಹೊಡೆಯೋಕ್ಕೆ. ಸೊ ನೋಡೋಣ, ಪಟ್ಟಗಳು ಹ್ಯಾಚ್ ಆಗಲಿ. ಈ ಸಲ 2 ಪಟ್ಟನೂ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಪಿಲಾಂಕದ ನಾನು ಆಟ ನೋಡೋಕೆ ಹೋಗಿಲ್ಲ, ಪಿಲಾಂಕನ ಆಡ್ಸೋಕ್ಕೆ ಮನ್ಸು ಬಂದಿಲ್ಲ, ಮಕ್ಷಿ ಗಂಡು ಹೊಡೈತೆ ಅಂತ. ಸೊ ಪಟ್ಟ ಆಡ್ಸೋಣ ಅಂತ ಪ್ಲ್ಯಾನ್ ಇದೆ. 2 ಪಟ್ಟನೂ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗಳು ಹಾಗೆ ಹಾಕ್ತಾ ಇರ್ತೀನಿ. ಹಕ್ಕಿಗಳು ಫ್ರೀ ಪ್ಲೈ ಬೇಕಂದರೆ ಕಮೆಂಟ್ ಮಾಡಿ, ಆಡಿಸಿ ತೋರಿಸ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಗೇರ್ವಾ ಪಟ್ಟ ಒಂದು, ಅದು ಧೂಮ ಒಂದು, ಈ ಧೂಮ ಒಂದು ಆಡ್ಸೋಕ್ಕೆ. ಇದಂತೂ ವೇಸ್ಟ್ ಆಡೋಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗಿಂದ ಹೇಳ್ತೀನಿ. ಸೊ ಫ್ರೀ ಫ್ಲೈ ವಿಡಿಯೋ ಬೇಕಂದರೆ ಹೇಳಿ. ನೆಕ್ಸ್ಟ್ ಸ್ಯಾಟರ್ಡೇ ಈ ಪಟ್ಟ ಗುಲ್ದಾರನ್ನು ಬಿಡ್ತೀನಿ, ನೋಡೋಣ ಏನು ಆಟ ತೋರಿಸುತ್ತೆ. ಆಟ ತೋರಿಸೋದಲ್ಲ, ಬಿಟ್ಬಿಟ್ಟು ಫಸ್ಟು 1-2 ಚಕ್ಕರ್ ಹೊಡೆದ್ಬಿಟ್ಟು ಕುತ್ಕೊಳ್ಳಿ ಮನೆ ಮೇಲೆ, ಆಮೇಲೆ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗೇರ್ವಾ ಪಟ್ಟ ಜೊತೆ. ಏನಕ್ಕಂದರೆ ಗೇರ್ವಾ ಒಳ್ಳೆ ಸಾಥ್ ಕೊಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು ಸೋ ಮಚ್.